ಓಕೆ, ಇದು ಪ್ರಪಂಚದ ಅತಿದೊಡ್ಡ ಲ್ಯಾಂಡ್ ಪ್ರೆಡೆಟರ್. ತನ್ನ ಜಾಗ ಹಿಮ ಪ್ರದೇಶದಲ್ಲಿನ ಪ್ರಾಣಿಗಳನ್ನ ಬೇಟೆಯಾಡಿಕೊಂಡು ಹ್ಯಾಪಿಯಾಗಿರೋಕೆ ಅಲ್ಲಿನ ವಾತಾವರಣ ಸಪೋರ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಜನರ ಮಧ್ಯೆ ನಗರಗಳಲ್ಲಿ ಅಡ್ಡಾಡಿ ತನಗೂ ತೊಂದರೆಯಾಗಿ ಜನರಿಗೂ ತೊಂದರೆ ಆಗ್ತಾ ಇದೆ. ಹಿಮಕರಡಿ ಮತ್ತೆ ಅಲ್ಲಿನ ನಗರವಾಸಿಗಳ ಸಂಘರ್ಷಕ್ಕೆ ಆರ್ಟಿಕ್ ಪ್ರದೇಶದಲ್ಲಿ ಐಸೆಲ್ಲ ಕರಗಿ ಇದಕ್ಕೆ ಸಮರ್ಪಕವಾಗಿ ಬೇಟೆಗಳು ಸಿಗದಿರೋದೇ ಕಾರಣ. ಹೀಗಾಗಿ ಬೇಟೆಗಳನ್ನ ಹುಡುಕೊಂಡು ಈ ದಾರಿ ಹಿಡಿತಿದೆ. ಕೆನಡಾದ ಮ್ಯಾನಿಟೋಬಾ ಚರ್ಚ್ ಹಿಲ್ಗಳು ಹಿಮಕರಡಿಗಳ ಕ್ಯಾಪಿಟಲ್ ಸಿಟಿ. ಅತಿ ಹೆಚ್ಚು ಹಿಮಕರಡಿ ಇರೋದು ಅಲ್ಲೇ. ಹಾಗೆ ಅವ್ಯಾಹತವಾಗಿ ಬೇಟೆನೂ ಆಡ್ತವ್ರೆ. ಇದ್ರ ಕಾಟಕ್ಕೆ ಜನ ಬೇಸತ್ತು ಪರಿಹಾರ ಕಂಡುಕೊಂಡು ಒಂದು ಜೈಲ್ನೇ ಮಾಡಾಕವ್ರೆ. ಅದು 1982ರಲ್ಲಿ ಸ್ಥಾಪನೆಯಾದ ಪೋಲಾರ್ ಬೇರ್ ಜೈಲ್ ಅಂತ. ಆರಂಭದಲ್ಲಿ 20 ಸೆಲ್ಗಳಿದ್ವು, ಇವಾಗ 28 ಆಗಿದೆ. ಇದಕ್ಕೂ ಮುಂಚೆ ತೊಂದರೆ ಕೊಡ್ತಿದ್ದ ಕರಡಿಗಳನ್ನೆಲ್ಲ ಶೂಟ್ ಮಾಡಿ ಕೊಲ್ಲೋರು ಇವಾಗ ಅದರ ಉಳಿವಿಗಾಗಿ ಹಿಡ್ಕೊಂಡ್ ಬಂದು ಈ ಜೈಲಲ್ಲಿ 30 ದಿನ ಊಟ ಕೊಡದೆ ಬರೀ ನೀರು, ಶುದ್ಧ ಗಾಳಿ ಕೊಟ್ಟು ನೋಡ್ಕೋತಿದ್ದಾರೆ. ಇದರ ಅರ್ಥ ಮತ್ತಿನ್ಯಾವತ್ತೂ ಈ ನಗರವಾಸಿಗಳ ಸಹವಾಸಕ್ಕೆ ಬರಬಾರದು ಗುರು ಅನ್ಸೋ ಹಾಗಾಗತ್ತೆ. ಆಮೇಲೆ ಅದನ್ನ ಎಲ್ಲೋ ದೂರದ ಹಿಮ ಪ್ರದೇಶಕ್ಕೆ ಬಿಟ್ಟು ಬರ್ತಾರೆ. ಇದರಿಂದ ಅಲ್ಲಿನ ಮಾನವ ಮತ್ತೆ ಕರಡಿಗಳ ಕಚ್ಚಾಟಕ್ಕೆ ಕರ್ಟನ್ ಹಾಕವ್ರೆ. ಹಿಂಸೆ ಅನ್ಸಿದ್ರು ಒಂದ್ ಲೆಕ್ಕದಲ್ಲಿ ಸರಿ ಅಂತಾರೆ. ಗೊತ್ತಿಲ್ಲ. ಇಷ್ಟೇ ಮ್ಯಾಟ್ರು. ಬರ್ತೀನಿ. ಬಾಯ್.